ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಪಿಗ್ಮೆಂಟೇಷನ್ ಅಥವಾ ಅಂಕ್ ಬಂದಿರುತ್ತಲ್ಲ ಮುಖದ ಮೇಲೆ, ಇದಕ್ಕೆ ಹೋಗೋದಕ್ಕೆ ಒಂದು ಹೋಮ್ ರೆಮಿಡಿ ಹೇಳ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಹಾಗೆ ಸ್ಕಿನ್ನೂ ಗ್ಲೋ ಬರುತ್ತೆ. ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ಟ್ರೈ ಮಾಡಿ ನೋಡಿ, ಒಮ್ಮೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ವಾರಕ್ಕೆ 2 ಬಾರಿ ನೈಟ್ ಟೈಮು ಅಪ್ಲೈ ಮಾಡಬೇಕು. ಸೋಪಿಂದ ತೊಳಿಬಾರ್ದು. ಇದು ಅಪ್ಲೈ ಮಾಡಿದ ನಂತರ 5 ನಿಮಿಷ ಮಸಾಜ್ ಮಾಡಿ ನಂತರ ಇದನ್ನು ಬಿಸಿನೀರಿಂದ ವಾಶ್ ಮಾಡಬೇಕು. ಸೋಪೆಲ್ಲ ಯೂಸ್ ಮಾಡ್ದಂಗೆ ಬಿಸಿನೀರಿಂದ ವಾಶ್ ಮಾಡಿ. ಬನ್ನಿ, ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತೀನಿ, ಮತ್ತು ಇದನ್ನ ಯಾವ ರೀತಿ ಮಿಕ್ಸ್ ಮಾಡಬೇಕು ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೋಬೇಕು. ಬೌಲ್ ತಗೊಂಡು ಕೊಬ್ಬರಿ ಎಣ್ಣೆ ತಗೋಬೇಕು. ನಾವು ಇದು ಮಿಲ್ಲಲ್ಲಿ ಹಾಕ್ಸಿರೋ ಅಂಥದ್ದು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ತಗೋಬೇಕು. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು, ಮತ್ತು ವಿಟಮಿನ್ ಕ್ಯಾಪ್ಸುಲ್ ಗೊತ್ತು ನಿಮಗೆ, ಮೆಡಿಕಲೆಲ್ಲ ಸಿಗುತ್ತೆ. ಈ ಥರ ಕ್ಯಾಪ್ಸುಲ್ ಸಿಗುತ್ತೆ ನೋಡಿ. ಇದರಲ್ಲಿ ಒಂದನ್ನು ತಗೊಂಡು ಕಟ್ ಮಾಡಿಬಿಟ್ಟು ಹಾಕಬೇಕು. ಮತ್ತು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಮನೇಲಿ ಮಾಡಿರೋದಾದರೆ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಬೋಟು ಕುಟ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ನೋಡಿ, ಪ್ಯೂರ್ದು. ಸಾಂಬಾರಿಗೆಲ್ಲ ಹಾಕೋದನ್ನೆಲ್ಲ ಯೂಸ್ ಮಾಡಬೇಡಿ. ಇದನ್ನು ಒಂದು ಚಿಟಿಕೆಯಷ್ಟು ಹಾಕಿ, ನಂತರ ಇದಕ್ಕೆ ನಿಂಬೆ ರಸ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ನಿಂಬೆ ರಸ ಹಾಕಬೇಕು. ಇದು ಬೀಜ ಬಿತ್ತು, ಬೀಜನ ಹಾಕಬೇಡಿ. ಬೀಜ ಬಿದ್ದರೆ ಹಾಗೆ ಸೈಡಿಗೆ ಎತ್ತಿಡಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಪೂರ್ತಿ ಒಂದಾಗೋ ತನಕ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಈ ಥರ ಸ್ಪೂನ್ ಇದ್ದಾನೆ ಮಿಕ್ಸ್ ಮಾಡಿ, ಆಮೇಲೆ ತಣ್ಣೀರಿದ್ದನ್ನು ಮುಖ ತೊಳ್ಕೊಬೇಕು. ಮುಖ ತೊಳ್ಕೊಂಡು ನಂತರ ಇದನ್ನು ಅಪ್ಲೈ ಮಾಡಿ ನೋಡಿ, ಆಮೇಲೆ ರಿಸಲ್ಟ ನನಗೆ ಕಮೆಂಟ್ ಮಾಡಿ, ಯಾವ ರೀತಿ ವರ್ಕ್ ಆಯಿತು ಇಲ್ವಾ ಅಂತ. ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ಜೊತೆಗೆ ಪಿಗ್ಮೆಂಟೇಷನ್ ಹೋಗೋದ್ರ ಜೊತೆಗೆ ಸ್ಕಿನ್ನು ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ. ಫೇಶಿಯಲ್ ಮಾಡಿಸಿರೋ ಥರ ಆಗುತ್ತೆ. ಟ್ರೈ ಮಾಡಿ ನೋಡಿ, ನೀವು ಒಮ್ಮೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಹಾಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.